ಸರ್ಕಾರ ನೋಡಿ ನಿರಂತರವಾಗಿ 10 ದಿನಗಳಲ್ಲಿ 10 ರೂಪಾಯಿವರೆಗೂ ಏರಿಕೆ ಮಾಡಿದ್ದಾರೆ. ಒಂದು 4-5 ಬಾರಿ ಏರಿಕೆ ಮಾಡಿದ್ದಾರೆ ಏನು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯನ್ನು ನೋಡಿ. ಇವತ್ತು ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರೆ ಅವ್ರು ಹೇಳ್ತಕ್ಕಂಥ ಉತ್ತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧದ ವಾತಾವರಣ ಇದೆ. ಆ ಯುದ್ಧದ ವಾತಾವರಣದಲ್ಲಿ ಏನು ನಮಗೆ ಬರ್ತಕ್ಕಂಥ ಕಚ್ಚಾ ತೈಲದ ಬೆಲೆ ಏರಿಕೆ ಆಗಿದೆ, $100 ಮೀರಿದೆ. ಅದರಿಂದ ನಾವು ಬೆಲೆ ಏರಿಕೆನ ಜನಗಳ ಮೇಲೆ ಹಾಕ್ತಾ ಇದೀವಿ ಅಂತ. ಅಂದ್ರೆ ಇವತ್ತು ಕಷ್ಟ ಕಾಲ, ನೀವು ಆ ಕಷ್ಟನ ಅನುಭವಿಸಿ ಅಂತ ಹೇಳ್ತಾ ಇದ್ದಾರೆ. ನಾವು ಕೇಳ್ತಾ ಇರೋದು 6 ವರ್ಷದಿಂದ ಯಾವ ಯುದ್ಧನೂ ಇರಲಿಲ್ಲ. ಈ ಹಿಂದಿನ 6 ವರ್ಷದಿಂದ $60 ಕಚ್ಚಾ ತೈಲದ ಬೆಲೆ ಕೊಡ್ತಾ ಇದ್ರು. ತೈಲ ಕಂಪನಿಗಳು ಮತ್ತೆ ಕೇಂದ್ರ ಸರ್ಕಾರ ಚೆನ್ನಾಗಿ ಲಾಭ ಮಾಡ್ಕೊಂಡ್ರು. ಇವತ್ತು ಒಂದು ಅಂಕಿಅಂಶ ಹೇಳುತ್ತೆ, ಕಳೆದ 10 ವರ್ಷದಲ್ಲಿ ಕೇಂದ್ರ ಸರ್ಕಾರ 43 ಲಕ್ಷ ಕೋಟಿ ರೂಪಾಯಿಯನ್ನು ತೈಲದ ತೆರಿಗೆ ಹಣವನ್ನು ತಗೊಂಡಿದೆ, ಅಂದ್ರೆ ತೆರಿಗೆ ಲಾಭಾಂಶವನ್ನ ತಗೊಂಡಿದೆ. ಈಗ 6 ವರ್ಷ ನೀವು ಕಚ್ಚಾ ತೈಲದ ಬೆಲೆ ಕಡಿಮೆ ಇದ್ದಾಗ ನೀವು ಅದೇ 100 ರೂಪಾಯಿಗೆ ನಮ್ಗೆಲ್ಲರಿಗೂ ಭಾರತೀಯರಿಗೆ ಪೆಟ್ರೋಲ್ ಡೀಸೆಲ್ ಅನ್ನ ಕೊಟ್ರಿ ಅಲ್ವಾ? ಲಾಭಾಂಶ ಎಲ್ಲ ಯಾರಿಗೋಯ್ತು? ತೈಲ ಕಂಪನಿಗಳಿಗೆ ಹೋಯ್ತು. ಇವತ್ತು ಕೇವಲ 1 ತಿಂಗಳಲ್ಲಿ ಬೆಲೆ ಏರಿಕೆ ನೆಪ ಹೊಟ್ಬಿಟ್ಟು ನೀವು ಕಷ್ಟ ಬಂದಿದೆ ನೀವೆಲ್ಲ ಕೊಡಿ ಅಂತ ಹೇಳಿದ್ರೆ ಏನ್ರಿ ನ್ಯಾಯ? 6 ವರ್ಷ ಜನರಲ್ಲಿ ಲೂಟಿ ಮಾಡಿದ್ರಲ್ಲ ನೀವು. 6 ವರ್ಷ ಜನಗಳಿಗೆ ಆ ದುಡ್ಡನ್ನ ಬಿಟ್ಟಿದ್ರೆ ಪೆಟ್ರೋಲ್ ಬೆಲೆ 30 ರೂಪಾಯಿ 40 ರೂಪಾಯಿ ಕಮ್ಮಿ ಆಗಿದ್ರೆ ಇವತ್ತು ಎಂತ ಜೀವನ ಮಾಡ್ತಾ ಇದ್ರು ನಮ್ ಜನ. ಇವತ್ತು ಕಷ್ಟದ ಸಮಯದಲ್ಲಿ ಕೆಲಸಗಳು ಸಿಗ್ತಾ ಇಲ್ಲ, ಕಾರ್ಯಗಳಿಲ್ಲ, ಮನೇಲಿ ನಡೆಸಕ್ಕಾಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ನೀವು ಪೆಟ್ರೋಲ್ ಡೀಸೆಲ್ ಬೆಲೆನ ಏರಿಕೆ ಮಾಡ್ಕೊಂಡು ಹೋದ್ರೆ ನೀವು ಯಾರಿಗೋಸ್ಕರ ಸರ್ಕಾರ ಮಾಡ್ತಾ ಇದ್ದೀರಾ? ಜನಗಳಿಗೋಸ್ಕರ ಸರ್ಕಾರ ಮಾಡೋದಾದ್ರೆ ನೀವು ಜನಗಳಿಗೆ ಲಾಭಾಂಶ ಕೊಡ್ಬೇಕಾಗಿತ್ತು 6 ವರ್ಷದಿಂದ, ಅದನ್ನೂ ಕೊಡ್ಲಿಲ್ಲ. ಈಗ ಕಷ್ಟದ ಸಮಯ ಹಾಕೊಂಡು ಕಷ್ಟದಲ್ಲಿ ಇನ್ನಷ್ಟು ಕಷ್ಟ ಮತ್ತೆ ಬರವನ್ನ ಎಳೆಯತಕ್ಕಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ಇದನ್ನ ನಾವು ಖಂಡಿಸ್ತಾ ಇದ್ದೀವಿ. ಈಗ 1 ವರ್ಷ ನೀವೆಲ್ಲ ತೆರಿಗೆಗಳನ್ನ ತೆಗೀರಿ. ನೀವು ಕಚ್ಚಾ ತೈಲವನ್ನು ಏನ್ ಬರ್ತಾ ಇದೆ ಅದನ್ನ ಉತ್ಪನ್ನ ಮಾಡಿ ನಮಗೆ ಸ್ಪೇಟ್ ಹಾಕೊಡಿ. ಯಾಕೆ ಲಾಭ ಇಟ್ಕೊತೀರಾ? ಈಗ ಜನಗಳ ಪರಿಸ್ಥಿತಿ ಇವತ್ತು ಸಂಕಷ್ಟದಲ್ಲಿದ್ದಾರೆ. ಜನರು ಸಂಕಷ್ಟದಲ್ಲಿರ್ಬೇಕಾದ್ರೆ ರೊಕ್ಕವನ್ನು ಯಾಕೆ ಇರ್ತೀರಾ ನೀವು? 6 ವರ್ಷ ಲಾಭ ಮಾಡಿ ಸಾಕಾಗಲ್ವಾ? ಕೊಡಿ 1 ವರ್ಷ ದೇಶದ ಜನರಿಗೆ. ದೇಶದ ಜನರು ಸುಖವಾಗಿ ನೆಮ್ಮದಿಯಾಗಿರ್ಲಿ ಅಂತಕ್ಕಂಥದ್ದು ಆಮ್ ಆದ್ಮಿ ಪಾರ್ಟಿಯ ಒತ್ತಾಯ. ನೋಡಿ, ಇವತ್ತು ಒಂದು ಪಕ್ಷಕ್ಕೆ ಬರ್ತೀಯಾ ಅಂತ ಹೇಳಿದ್ರೆ ಎಷ್ಟು ಕೊಡ್ತೀರಾ ಅಂತ ಕೇಳ್ತಾರೆ. ನಾವಿಲ್ಲೆಲ್ಲ ಯಾರಿಗೂ ಎಷ್ಟು ಕೊಡ್ತೀರಿ ಬಂದಿರೋ ಜನ ಅಲ್ಲ. ಇವತ್ತು ದೇಶಕ್ಕಾಗಿ ಈ ಒಂದು ಜನಸಾಮಾನ್ಯರ ಒಂದು ಕಷ್ಟಕ್ಕಾಗಿ ಬಂದಿರ್ತಕ್ಕಂಥ ಜನ ನಮ್ಮಲ್ಲಿ ಇರ್ತಕ್ಕಂಥವ್ರು. ಇವತ್ತು ನಾವು ಹಣ ಕೊಟ್ಟು ರಾಜಕೀಯ ಮಾಡೋದಾದ್ರೆ ಕಾಂಗ್ರೆಸ್ ಬಿಜೆಪಿ JDS ಇದ್ದಾರೆ. ನಮ್ಮ ಪಕ್ಷ ನಾವು ಹಣ ಕೊಟ್ಕೊಂಡು ಮಾಡಿದ್ರೆ ದೇಶ ಉದ್ಧಾರ ಆಗ್ತದ? ಆ 3 ಪಕ್ಷಗಳ ಉದ್ಧಾರ ಆಗ್ತಾ ಇದೆ. ದೇಶಕ್ಕೆ ಏನಾದ್ರು ಲಾಭ ಕೊಡ್ತಾ ಇದಾರೆ ಇವರು? ದೇಶದ ಕಷ್ಟಕ್ಕೆ ಏನಾದ್ರು ಸ್ಪಂದನೆ ಮಾಡ್ತಾ ಇದ್ದೀರಾ? ನಾನು ಜನರಿಗೆ ಹೇಳ್ತಕ್ಕಂಥದ್ದು ನಿಯತ್ತು ಪ್ರಾಮಾಣಿಕತೆ ಮಾತ್ರ ಈ ದೇಶನ ಉಳಿಸೋದು. ಈ ಲೂಟಿ ರಾಜಕಾರಣ ಮತ್ತೆ ಏನು ಈ ಬಿಸ್ನೆಸ್ ರಾಜಕಾರಣ ಅಂತಕ್ಕಂಥದ್ದು ಬಂದಿದೆ, ಅದರಿಂದ ಇವತ್ತು ದೇಶ ಉದ್ಧಾರ ಆಗಲ್ಲ. ಏನ್ ಜನಸಿಗಳು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ, ಇವತ್ತು ಇದಕ್ಕೋಸ್ಕರನೇ ಮಾಡ್ತಾ ಇರೋದು. ಭ್ರಷ್ಟ ರಾಜಕೀಯ ವ್ಯವಸ್ಥೆಯಿಂದ ಇವತ್ತು ನಲುಗ್ತಾ ಇದ್ದಾರೆ ಜನ. ಕೆಲಸ ಇಲ್ಲ, ಕಾರ್ಯ ಇಲ್ಲ, ಒಂದು ದೂರದೃಷ್ಟಿ ಇಲ್ಲ ಸರ್ಕಾರಗಳಲ್ಲಿ, ಒಂದು ಸಮರ್ಪಕ ನಾಯಕತ್ವ ಇಲ್ಲ. ಇದರಿಂದ ಈ ದೇಶ ಪರಿತಪಿಸ್ತಾ ಇದೆ. ಅದಾಗಬಾರ್ದು ಅಂತೇಳಿ ಆಮ್ ಆದ್ಮಿ ಪಾರ್ಟಿಯನ್ನು ಕೇಜ್ರಿವಾಲ್ ಅವರು ಹುಟ್ಟಾಕಿದ್ದು ಇವತ್ತು ಬೆಳೀತಾ ಇದೆ. ಜನಗಳಿಗೆ ಇನ್ನಷ್ಟು ಮಾಧ್ಯಮಗಳ ಮುಖಾಂತರ ಅದರ ಪರಿಚಯ ಆಗ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ತಾವು ಸಹ ಸಹಕಾರವನ್ನು ಕೊಟ್ರೆ ಜನಸಾಮಾನ್ಯರು ನಮ್ಮೊಂದಿಗೆ ಕೈ ಜೋಡಿಸಿ ಈ ಒಂದು ವ್ಯವಸ್ಥೆಯನ್ನು ಬದಲಾಯಿಸುವಂತ ಕೆಲಸವನ್ನ ನಾವು ಖಂಡಿತ ಮಾಡಬಹುದು. ಜನಸಾಮಾನ್ಯರ ಹೊಟ್ಟೆಯ ಮೇಲೆ ಉಳಿದಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಪೆಟ್ರೋಲ್ ಡೀಸೆಲ್ ಮೇಲೆ ಸುಂಕವನ್ನು ಇಳಿಸಿದ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ನಿರಂತರ ಬೆಲೆ ಏರಿಕೆಯನ್ನು ನಿಲ್ಲಿಸಲು ವಿಫಲವಾಗಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಜನಸಾಮಾನ್ಯರನ್ನು ಸಂಕಷ್ಟದಲ್ಲಿ ತಳ್ಳಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ದೇಶದಲ್ಲಿ ಯೋಜನೆಗಳನ್ನು ರೂಪಿಸುವಲ್ಲಿ ವಿಫಲವಾಗಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಜನಸಾಮಾನ್ಯರಿಗೆ ಪೆಟ್ರೋಲ್ ಡೀಸೆಲ್ ಸಂಕಷ್ಟವನ್ನ ನೀಡಿದ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ದೂರದೃಷ್ಟಿ ಇಲ್ಲದ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ.